ಇವತ್ತಿನ ನಮ್ಮ ಸವಾರಿ ಚಿಕ್ಕಬಳ್ಳಾಪುರ ಹತ್ರ ಇರೋ ಕೈಲಾಸಗಿರಿ ಕಡೆಗೆ. ತುಂಬಾ ದಿನದಿಂದ ನಾನು ಯೂಟ್ಯೂಬ್ ಅಲ್ಲಿ ಬೇರೆಯವರ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೆ. ಆ ಕೈಲಾಸಗಿರಿ ಟೆಂಪಲ್ದು ವ್ಯೂ ತುಂಬಾ ಚೆನ್ನಾಗಿತ್ತು. ಒಂದೇ ಕಲ್ಲಿನ ಬೆಟ್ಟ ಒಳಗಡೆ ಗುಹೆ ತರ. ನಂಗೂ ಹೋಗ್ಬೇಕನ್ನಿಸ್ತು. ಇವತ್ತು ರಜೆ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆದ್ರೂ ಒಂದ್ ಖುಷಿ ಅಂತಂದ್ರೆ, ನಾವು ಬೆಂಗಳೂರಲ್ಲಿ ಓಡಾಡಿರೋರು ಈ ತರ ರೋಡು, ಈ ತರ ಗಾಡಿಗಳು ಕಮ್ಮಿ ಓಡಾಡೋ ರೋಡ್ಗಳು ಸಿಕ್ಬಿಟ್ರೆ ಒಂಥರ ಏನೋ ಖುಷಿ. ಬೆಂಗಳೂರಲ್ಲಿ ರೋಡ್ ತುಂಬಾ, ಎಷ್ಟು ದೊಡ್ಡ ರೋಡ್ ಇದ್ರು ರೋಡ್ ಫುಲ್ ಗಾಡಿ ನೋಡಿ ನೋಡಿ ಸಾಕಾಗಿರುತ್ತೆ. ಈ ತರ ಖಾಲಿ ರೋಡ್ ಬಂದ್ರೆ ಒಂಥರ ಖುಷಿ ಆಗ್ಬಿಡುತ್ತೆ ಗಾಡಿ ಓಡಿಸಕ್ಕೆ. ಇನ್ನೂ ಒಂದ್ 8 ಕಿಲೋಮೀಟರ್ ಅಷ್ಟೇ ಇರೋದು. ಈ ಕಡೆ ಮುಂದೆ ಹೋಗಿ ಮೇನ್ ರೋಡ್ ಅಲ್ಲಿ ಹೋಗ್ಬೋದು ಡೈರೆಕ್ಟ್ ಲೆಫ್ಟ್ ತಗೊಂಡು. ನಮ್ಗೆ ಈ ತರ ಹಳ್ಳಿ ಒಳಗಡೆ ಹೋಗಕ್ಕೆ ಇಷ್ಟ, ಅದಕ್ಕೆ ಈ ಕಡೆ ರೂಟ್ ಚೇಸ್ ಮಾಡ್ಕೊಂಡೆ. ಈ ತರ ನೋಡಿ, ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿ 2 ದೇವಸ್ಥಾನ ಇದೆ. ಜೈ ಶ್ರೀರಾಮ್. ಈ ತರ ರೋಡಲ್ಲಿ ಒಂಥರ ಮಜಾ. ಗಾಡಿ ಇರಲ್ಲ, ಯಾವ್ದು ಇರಲ್ಲ. ಆ ಕಡೆ ಈ ಕಡೆ ಹೊಲ ಗದ್ದೆ, ಮರಗಳು, ಚಿಕ್ಕ ರೋಡು, ಹೋಗಕ್ ಒಂಥರ ಮಜಾ. ನೋಡಿ, ಸೈಡ್ ಬೆಟ್ಟ ಕಾಣ್ತಾ ಇದೆ, ದೊಡ್ಡದ್ ಬೆಟ್ಟ. ನಂಗಂತ ಆ ಕಡೆನೆ ಹೋಗ್ಬೇಕು ಅನ್ಸುತ್ತೆ ನಾವು. ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಒಬ್ನೇ. ಇನ್ನೊಂದು 7 ಕಿಲೋಮೀಟರ್ ತೋರಿಸ್ತಾ ಇದೆ ಅಷ್ಟೇ. ಇನ್ನೇನು ಹತ್ರನೇ ಬಂದ್ವಿ. ಇನ್ನೊಂದು 10 ನಿಮಿಷದಲ್ಲಿ ಹೋಗ್ಬಿಡ್ತೀವಿ. ಇದು ಆಟೋದವರು ಅಲ್ಲಿಗೆ ಹೋಗ್ತಾ ಇದಾರೆ. ಇದು ಯಾವ್ದೋ ಚಿಕ್ಕ ಹಳ್ಳಿ ಬಂತು. ಇವತ್ತು ಹಬ್ಬ ಬೇರೆ ಫುಲ್ಲು. ಎಲ್ಲ ಮನೆ ಮುಂದೆ ಸೆಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ. ಯುಗಾದಿ ಹಬ್ಬಕ್ಕೆ ಎಲ್ರು ಮೈ ಫುಲ್ ಎಣ್ಣೆ ಹಾಕೊಂಡು ಎಣ್ಣೆ ಸ್ನಾನಕ್ಕೆ ರೆಡಿ ಆಗ್ಬಿಟ್ಟವ್ರೆ. ನಾವು ಊರಲ್ಲಿದ್ರೆ ಇದೇ ತರ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬೋದಿತ್ತು. ಬಟ್ ಈ ಬೆಂಗಳೂರಿಗಂತ ಬಂದ್ಮೇಲೆ ಯಾವ ಹಬ್ಬ ಇಲ್ಲ, ಯಾವ ಆಚರಣೆ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ನಾನಂತಲ್ಲ, ಬೆಂಗಳೂರಿಗೆ ಬಂದಿರೋ ಎಲ್ಲ ಹುಡುಗರಿಗೂ ಇದೇ ಪರಿಸ್ಥಿತಿ. ನಾವು ಇವಾಗ ರೀಚ್ ಆದ್ವಿ. ಬೈಕ್ ಆ ಕಡೆ ಮೇಲೆ ಬಿಡಲ್ಲ ಅನ್ಸುತ್ತೆ, ಯಾಕಂದ್ರೆ ಅಲ್ಲೆಲ್ಲ ರೋಡ್ ಮಾಡ್ತಾರೆ, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ಪಾರ್ಕಿಂಗ್ ಟಿಕೆಟ್ ಇದೆ ಅಷ್ಟೇ. ಪಾರ್ಕಿಂಗ್ ಅಷ್ಟೇ ಟಿಕೆಟ್ ಇರೋದು ಇಲ್ಲಿ. 10 ರೂಪಾಯಿ ಅಷ್ಟೇ ಟಿಕೆಟ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ಗೆ. ಬಟ್ ಮೇಲ್ಗಡೆ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ಗೆಲ್ಲ ಏನು ಟಿಕೆಟ್ ಇಲ್ಲ. ಹೊಟ್ಟೆ ಹಸುವಾಗಿತ್ತಂದ್ರೆ ಆರಾಮಾಗಿ ಫ್ರೀಯಾಗಿ ಪ್ರಸಾದ ಇದೆ, ಎಂಟ್ರೆನ್ಸ್ ಇದೆ. ಬೈಕ್ ಪಾರ್ಕಿಂಗ್ ಹತ್ರನೇ ಇದೆ. ಪ್ರಸಾದ ಮಾಡ್ಕೊಂಡ್ರೆ ಮೇಲೆ ಹೋಗ್ಬೋದು ಆರಾಮಾಗಿ. ನಾನು ಅಲ್ಲಿಂದ ಬಂದಿದ್ದೆ, ಹಸುವಾಗಿತ್ತು, ಅದಕ್ಕೆ ಫಸ್ಟ್ ಒಳಗಡೆ ಬಂದ್ಬಿಟ್ಟು ಪ್ರಸಾದ ಮಾಡಿದೆ. ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬೈ ವಾಕ್ ಹೋಗ್ತಾ ಇದ್ವಿ. ಇಲ್ಲಿ ಒಳಗಡೆ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಇವಾಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೈಕ್ ಇಲ್ಲಿ ಗಂಟ ಬಿಟ್ಟಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಡೈರೆಕ್ಟ್ ಹತ್ತಕ್ಕೆ ಮೆಟ್ಲು ಮಾಡ್ತಾ ಇದ್ದಾರೆ. ಇವಾಗ ಸುತ್ತಾರ್ಕೊಂಡು ಆ ಕಡೆಯಿಂದ ಹೋಗ್ಬೇಕು. ತುಂಬಾ ದೂರ ಏನಿಲ್ಲ, ಒಂದು 500 ಮೀಟರ್ ಅಷ್ಟಿದೆ. ಎಂಟ್ರೆನ್ಸ್ ಬಂದೆ. ಈ ತರ ಇದೆ, ಒಂಥರ ಗುಹೆ ತರ ಇದೆ. ಇದೇನು ನ್ಯಾಚುರಲ್ ಆಗಿ ಆಗಿರೋದಂತೆ, ಬಟ್ ಇವ್ರು ಸ್ವಲ್ಪ ಡೆವಲಪ್ ಮಾಡಿದಾರೆ. ಈ ತರ ಮೇಲ್ಗಡೆ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ಶೇಪ್ ಕೊಟ್ಕೊಂಡಿದ್ದಾರೆ ಅಷ್ಟೇ. ಇದು ಬಟ್ ನ್ಯಾಚುರಲ್ ಆಗಿ ಇರೋದೇ ಗುಹೆ ಅಂತ. ತುಂಬಾ ಚೆನ್ನಾಗಿದೆ. ಒಳಗಡೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ.